ಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಕಮೆಂಟ್ ಮಾಡಬೇಡಿ. ಭಕ್ತಿಯಿಂದ ಪೂಜೆ ಮಾಡೋದಷ್ಟೇ ನನಗೆ ಗೊತ್ತು. ಆ ಕಲರ್ ಹಾಕಬೇಕು, ಈ ಕಲರ್ ಹಾಕಬೇಕು. ಅರ್ಶಿನ ಟೈಮ್ ನೋಡಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಬಿಸಿಲು ಬೀಳ್ತಾ ಇದೆ. ಸೊ ನೈವೇದ್ಯ ಎಲ್ಲ ರೆಡಿ ಆಯಿತು. ವರಮಹ ಇಲ್ಲಿ ಮಾಮಿ ರೋಡಲ್ಲೆಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನಷ್ಟು ಚೆನ್ನಾಗಂತೂ ಮಾಡಲ್ಲ, ಸಿಂಪಲಾಗಿ. ಸ್ನಾನ ಕ್ಲೀನಿಂಗ್ ಎಲ್ಲ ಆಯಿತು. 6 ಗಂಟೆನೂ ಆಯಿತು. 6:30 ಅಷ್ಟೊತ್ತಿಗೆ ರೆಡಿ ಮಾಡಬೇಕು ಪೂಜೆಗೆ. ಆ್ಯಂಡ್ ನೈವೇದ್ಯ ಇನ್ನೂ ಮಾಡಿಲ್ಲ. ಬನ್ನಿ ಮಾಡೋಣ. ಆಲ್ಮೋಸ್ಟ್ ದೇವ್ರ ಮನೆ ರೆಡಿ ಆಯಿತು. ಇವಾಗ ನಾವು ಪ್ರಸಾದ ಮಾಡೋಣ. ಬಿಟ್ಟು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ ಅಂತ ದಯವಿಟ್ಟು ಯಾರು ಏನು ಕಮೆಂಟ್ ಮಾಡಬೇಡಿ. ಬಿಕಾಸ್ ಇರೋದೇ ಇದೊಂದೇ ನನ್ನ ಹತ್ರ. ಇಲ್ಲಿ ನಾನು ಫಂಕ್ಷನ್ ಏನೂ ಅಟೆಂಡ್ ಮಾಡಲ್ಲ. ಆ್ಯಂಡ್ ಈ ಶೆಕೆಗೆ ಈ ಸೀರೆ ಉಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ಸೀರೆಗಳನ್ನ ಇಟ್ಟಿಲ್ಲ. ಇದೊಂದೇ ಎಮರ್ಜೆನ್ಸಿ ಅಂತ ಇಟ್ಟಿದ್ದೆ, ಅದು ಬ್ಲ್ಯಾಕ್ ಕಲರ್. ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ಪ್ಯೂರಾಗಿ ಭಕ್ತಿಯಿಂದ ಪೂಜೆ ಮಾಡೋದಷ್ಟೇ ನನಗೆ ಗೊತ್ತು. ಆ ಕಲರ್ ಹಾಕಬೇಕು, ಈ ಕಲರ್ ಹಾಕಬೇಕು, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಭಕ್ತಿಯಿಂದ ಮಾಡಬೇಕಾ ಮಾಡ್ತೀನಿ ಅಷ್ಟೇ. ಸೊ ಇವಾಗ ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಏನೇನು ಮಾಡೋಣ ಅಂತ ಇದ್ದೀನಿ ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಕೋಸಂಬರಿ ಆ್ಯಂಡ್ ಶಾವಿಗೆ ಪಾಯಸ. ಇದು 5 ನೈವೇದ್ಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಟ ಅಂತ ಮಾಡಬೇಕು. ಇವಾಗ ಲೇಟಾಗಿಬಿಟ್ಟಿದೆ. ಲೇಟ್ ಏನಾಗಿಲ್ಲ, 6:30 ಇಂದ 8:30 ತನಕ ಇರೋದು ಮುಹೂರ್ತ ಪೂಜೆಗೆ. ಸೊ ಅಷ್ಟೊತ್ತಿಗೆ ಆಗತ್ತೆ. ಬನ್ನಿ ಮಾಡೋಣ. ಆಲ್ಮೋಸ್ಟ್ ನೈವೇದ್ಯ ರೆಡಿ ಆಗಿದೆ. ಪಾಯಸ ಸ್ವಲ್ಪ ಬೇಯಬೇಕು. ಅಷ್ಟೊತ್ತಿಗೆ ಕಳಸ ಕೂರಿಸ್ಬಿಟ್ಟು ಬರೋಣ. ಹೂವು ಎಲ್ಲ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಅಕ್ಕಿ, ಇದು ಕಳಸಕ್ಕೆ ಅರಿಶಿನ, ಕುಂಕುಮ, 3 ಗೋಡಂಬಿ, 3 ಬಾದಾಮಿ, ದ್ರಾಕ್ಷಿ, 5 ರೂಪಾಯಿ ಕಾಯಿನ್, ಅಡಿಕೆ. ಕಾಯಿಗೆ ಅರಿಶಿನ ಹಾಕಿ ಕುಂಕುಮ ಹಾಕಿಟ್ಟಿದ್ದೀನಿ. ಟೈಮ್ ನೋಡಿ 6:45 ಆಯಿತು. ನಾನು ರೆಡಿ ಮಾಡಿ ನೈವೇದ್ಯ ಮಾಡಿ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿಯಾಗಿದೆ. ಅವಿನಾಶ್ ಸ್ನಾನಕ್ಕೆ ಹೋಗಿದ್ದಾರೆ. ಅದು ಬರ್ತಿದ್ದಂಗೆ ಪೂಜೆ ಮಾಡೋದೇ ಕೆಲಸ. ವರಮಹಾಲಕ್ಷ್ಮಿ ಅಂದ್ರೇ ಒಂದು ಖುಷಿಯಾದ ವಿಷಯ. ಹೆಣ್ಮಕ್ಳಿಗಂತೂ ಅದೊಂಥರ ಎಮೋಷನ್ ಅಂತ ಅನ್ಬೋದು. ಕೆಲವು ಹೆಣ್ಮಕ್ಳು ಅಷ್ಟೊಂದು ಖುಷಿ ಪಡಲ್ವೇನೋ, ಬಟ್ ನನಗಂತೂ ಖುಷಿ ಇದೆ. ಪೂರ್ತಿಯಾಗಿ ಮಾಡಲ್ಲ ನಾನು, ಜಸ್ಟ್ ಇಷ್ಟೇ ಕಳಸ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಸೀರೆ ಉಡ್ಸೋದು ಅದೆಲ್ಲ ನಾನು ಮಾಡ್ಕೊಂಡು ಬಂದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಮದುವೆ ಆಗಿ ಫಸ್ಟ್ನೇ ವರ್ಷದಲ್ಲಿ ಈ ಮನೇಲಿ ಮಾಡಿದ್ದು ನಾನು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ದು ಕಳಸ ಕೂರಿಸಿ. ಇನ್ನು 2ನೇ ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿದ್ದೆ, ಊರಲ್ಲಿದ್ದೆ. 3ನೇ ವರ್ಷದಲ್ಲಿ ಪಾಪು ಆಗಿತ್ತು, ಊರಲ್ಲಿದ್ದೆ.
ಈಗ 4ನೇ ವರ್ಷ. ಈ ಮನೇಲಿ ವರಮಹಾಲಕ್ಷ್ಮಿ 2ನೇ ವರ್ಷ. ಖುಷಿ ಆಗುತ್ತೆ ಮಾಡೋಕ್ಕೆ. ಈಗ ಪೂಜೆ ಮಾಡಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂದರೆ ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಬಿಸಿಲು ಬೀಳ್ತಾ ಇದೆ. ನೋಡೋದಕ್ಕೆ ಖುಷಿ ಆಗುತ್ತೆ. ಎಷ್ಟೊತ್ತಿಗೆ ದೀಪ ಹಚ್ಚಿದ್ರೆ ಎಷ್ಟು ಚೆನ್ನಾಗಿರೋದು. ಚೆನ್ನಾಗಿದೆ ಎಲ್ಲ ರೆಡಿ ಆಯಿತು. ಇವತ್ತಿನ ಔಟ್ಫಿಟ್ ಇದು ನಂದು. ನನ್ನ ಮಗಳದು ಬೆಳಗ್ಗೆ ಹಾಕಿದ್ದೆ ಇದನ್ನು. ಅದು ಏನೇನೋ ಮಾತಾಡಿತ್ತು, ಬಟ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಾಯಿದ್ದು, ಕಾಪಿರೈಟ್ಸ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಫೋಟೋಶೂಟ್ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಇವತ್ತು ವರಮಹಾಲಕ್ಷ್ಮಿಗೆ ಸಂಜೆಗೆ ಅಂತ ಜಾಮೂನ್ ಮಾಡಿದೆ, ಬಟ್ ಸಿರಪ್ಪೇ ಕಮ್ಮಿ ಆಗಿಬಿಟ್ಟಿದೆ ಇದರಲ್ಲಿ. ಏನು ಮಾಡೋಂಗಿಲ್ಲ, ಮಿಸ್ ಆಯಿತು. ನನ್ನ ಮಗಳು ಈ ಮಟ್ಟಿಗೆ ದೇವ್ರ ಮನೇನ ಮಾಡಾಕಿದ್ದಾಳೆ. ಫುಲ್ ಬಾಳೆಹಣ್ಣೆಲ್ಲ ಫುಲ್ ಕ್ಯೂಚ್ ಹಾಕಿದ್ದಾಳೆ. ಏನೇ ನೋಡಿಕೊಂಡ್ರು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದಕ್ಕೆ ಇವಾಗ ಎಲ್ಲನೂ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಮಾಮಿಗೆ ಹೊರಗೆ ಸಾಕು ಬಾ. ಇದು ನನ್ನ ಔಟ್ಫಿಟ್. ನಿಮ್ಗೇನಾದರೂ ಇಷ್ಟ ಆದರೆ ಸೊ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಈ ಥರ ಆಯಿತು. ತುಂಬ ಚೆನ್ನಾಗಾಯಿತು. ತುಂಬ ಸಿಂಪಲ್ಲಾಗಾದ್ರೂ ತುಂಬ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ನಮ್ಮೂರ ಕಡೆ ವರಮಹಾಲಕ್ಷ್ಮಿ ಅಂದರೆ ಇಷ್ಟೊತ್ತಾಯಿತು ಅಂದರೆ ರೋಡಲ್ಲೆಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾ ಇರ್ತಾರೆ. ಅವ್ರ ಮನೆಯಿಂದ ಇವ್ರ ಮನೆಗೆ, ಇವ್ರ ಮನೆಯಿಂದ ಅವ್ರ ಮನೆಗೆ. ಏನೋ ಹಬ್ಬದ ಕಲೆನೇ ಕಲೆ. ಆದರೆ ಇಲ್ಲಿ ಹಬ್ಬ ಆಚರಿಸಲ್ಲ. ಯಾರಿಗೂ ಅರ್ಶಿನ ಕುಂಕುಮ ತಗೊಳ್ಳೋದು ಹೇಗೆ ಅಂತಲೇ ಗೊತ್ತಿಲ್ಲ. ನಾನು ಅದಕ್ಕೆ ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ. ನಮ್ಮ ಮನೆ ಪುಟ್ಟಲಕ್ಷ್ಮಿಗೇ ಕುಂಕುಮ ಕೊಟ್ಟು ಸುಮ್ಮನೆ ಆದೆ. ಅವ್ರಿಗೆ ಯಾರಿಗೂ ಈ ಹಬ್ಬಗಳ ಆಚರಣೆ ಆಗಲಿ ಅದ್ರ ಬಗ್ಗೆ ಯಾವುದೇ ಥರದ ಒಂದು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಯಾರನ್ನೂ ಕರೀಲಿಲ್ಲ. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಸೊ ನಿಮಗೇನಾದರೂ ನನ್ನ ಮತ್ತು ನನ್ನ ಮಗಳ ಡ್ರೆಸ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನೆಗೂ ಲಕ್ಷ್ಮಿ ಬರಲಿ. ಬಾಯ್. ಚಿನ್ನಮ್ಮ